ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ ಗೆಳೆಯ, ಮೇಲೊಬ್ಬ ಎಲ್ಲವನ್ನು ನೋಡ್ತಾ ಇರ್ತಾನೆ. ನಿನ್ನ ಕಣ್ಣೀರಿನ ಎಲ್ಲ ಹನಿಗಳಿಗೂ ಅವನು ನ್ಯಾಯ ನೀಡಿಯೇ ನೀಡುತ್ತಾನೆ. ಯಾರೋ ಒಬ್ಬರು ಮನಸ್ಸಿಗೆ ನೋವು ಮಾಡ್ತಾರೆ ಅಂತ ನಿನ್ನ ಮನಸ್ಸನ್ನು ನೀನು ಹಾಳು ಮಾಡಿಕೊಳ್ಳಬಾರದು. ಅವರ ಮುಂದೆ ತಲೆ ಎತ್ತಿ ನಡೆಯಬೇಕು, ಆಗ ಅವರೇ ತಲೆ ತಗ್ಗಿಸುತ್ತಾರೆ. ಎಲುವಿಲ್ಲದ ನಾಲಿಗೆ ಏನ್ ಬೇಕಾದರೂ ಹೇಳಲಿ, ಅದು ಅವರವರ ಯೋಗ್ಯತೆಯನ್ನು ತೋರಿಸುತ್ತದೆ. ನೀನು ಕೋಟ್ಯಾಧಿಪತಿ ಆಗಬೇಕೆಂದರೆ ನೀನು ಮೊದಲು ಅವರಿವರ ಚಿಂತೆ ಬಿಟ್ಬಿಡ್ಬೇಕು. ಈ ಬದುಕು ನಿನ್ನದು, ಬೇರೆ ಯಾರದೂ ಅಲ್ಲ. ಬಿಟ್ಬಿಡು. ನಿನ್ನ ಅರಿಯದೇ ಇರುವವರ ಜನರ ಚಿಂತೆ ಸಮಯವೇ ತಿಳಿಸುತ್ತೆ ಅವರಿಗೆ ನಿನ್ನ ಯೋಗ್ಯತೆ ಏನು ಅಂತ. ಬದಲಾಗು, ನೀನು ಮೊದಲು ಬದಲಾಗು. ಆಗ ನೋಡು, ಕಷ್ಟಗಳನ್ನು ಮೌನವಾಗಿ ದಾಟಬೇಕು, ಪರಿಶ್ರಮವನ್ನ ಸತ್ಯದೆಡೆಗೆ ಸಾಗಬೇಕು. ಸಿಗುವ ಯಶಸ್ಸಿನ ಶಬ್ದ ಪ್ರಪಂಚಕ್ಕೆ ಕೇಳುವಂತಾಗಬೇಕು. ಸೋಲಲು ನೂರಾರು ಕಾರಣಗಳು ಇರುತ್ತೆ ಗೆಳೆಯ, ಆದರೆ ಗೆಲ್ಲಬೇಕು ಅಂದ್ರೆ ಒಂದೇ ಕಾರಣ ಇರುತ್ತೆ. ಅದೇನೆಂದ್ರೆ ಗೆಲ್ಲುವ ಮನಸ್ಸು, ಗೆಲ್ಲಬೇಕೆಂಬ ಉತ್ಕಟ ಹೆಜ್ಜೆ. ಅದನ್ನ ಮೊದಲು ಬೆಳೆಸಿಕೋ. ಹಣೆಯಲ್ಲಿ ಏನು ಬರೆದಿದೆಯೋ ಅದೇ ಆಗೋದು ಅಂತ ಸೋಮಾರಿ ಆಗಬೇಡ. ಕಾಯಕ ಮಾಡಲೇಬೇಕು. ಹಣೆಯಲ್ಲಿ ಏನು ಬರೆದಿದೆ ಅಂತ ಗೊತ್ತಾಗೋದು ಪ್ರಯತ್ನ ಮಾಡಿದ ನಂತರವೇ ಹೊರತು ಪ್ರಯತ್ನ ಮಾಡುವ ಮುಂಚೆ ಅಲ್ಲ ಗೆಳೆಯ. ಬಗ್ಗಿದರೆ ಸಾಕು, ಆಲಸ್ಯ ಆವರಿಸಿಕೊಳ್ಳಲು ಕಾಯ್ತಾ ಇರುತ್ತೆ ಗೆಳೆಯ. ಹೊಸ ಹೊಸ ಕೆಲಸಗಳನ್ನು ಮಾಡುತ್ತಾನೆ ಇರಬೇಕು. ಮೈಗಳ್ಳತನ ಮೊದಲು ಬಿಟ್ಬಿಡು. ನಿನಗೆ ಅವಮಾನ ಮಾಡಿದ್ರು ಅಂತ ನೀನು ಅವರ ಜೊತೆ ಜಗಳ ಮಾಡಬೇಡ. ಬದಲಿಗೆ ಅವರ ಎದುರುಗಡೆ ಬೆಳೆದು ಬದುಕಿ ತೋರಿಸು. ಅದೇ ಅವರಿಗೆ ನೀನು ನೀಡುವಂತಹ ಉತ್ತರವಾಗಬೇಕು. ಯಾರು ಶ್ರೇಷ್ಠರೂ ಅಲ್ಲ, ಕನಿಷ್ಠರೂ ಅಲ್ಲ. ಪ್ರತಿಯೊಬ್ಬರಿಗೂ ಅವರದೇ ಆದ ವೈಶಿಷ್ಟ್ಯತೆಗಳು ಇರುತ್ತೆ. ಯಾರನ್ನು ಯಾರಿಗೂ ಹೋಲಿಸದೆ ಇರುವುದೇ ಮನುಷ್ಯನ ಅತಿಯಾದ ಒಳ್ಳೆಯ ಗುಣ. ನೀನು ಕೋಟ್ಯಾಧಿಪತಿ ಆಗಬೇಕು ಅಂದರೆ ಕಾಯ್ತಾ ಕುಳಿತರೆ ಉಪಯೋಗವಿಲ್ಲ. ಏಳಬೇಕು, ಎದ್ದೇಳಬೇಕು, ಮುನ್ನುಗ್ಗಬೇಕು, ಸವಾಲಿಗೆ ಎದೆ ಕೊಡಬೇಕು, ಕಷ್ಟಗಳನ್ನು ಎದುರಿಸಬೇಕು, ನಷ್ಟವನ್ನು ಮರೆತು ಬಿಡಬೇಕು. ಆಗ ಮಾತ್ರ ನಿನ್ನ ಜೀವನ ಸುಗಮ. ಪರಿಶ್ರಮವು ನಿನ್ನದೇ, ಸಮಯವೂ ನಿನ್ನದೇ, ಸಾಧಿಸುವ ಛಲ ನಿನ್ನಲ್ಲಿದ್ದರೆ ಪ್ರತಿಫಲವೂ ಕೂಡ ನಿನ್ನದೇ. ಕೊನೆಗೊಂದು ಮಾತು ಹೇಳ್ತೀನಿ, ಕೇಳು ಗೆಳೆಯ. ಬದುಕಿನ ಅತ್ಯಂತ ಕಷ್ಟದ ಸಮಯದಲ್ಲಿ ನಿನ್ನ ಬದುಕಿನ ಸಾಮರ್ಥ್ಯ ಅನಾವರಣಗೊಳ್ಳುವುದು. ಎಷ್ಟು ಕಷ್ಟಗಳನ್ನು ಎದುರಿಸುತ್ತೀಯೋ ಅಷ್ಟು ನೀನು ಗಟ್ಟಿಯಾಗ್ತಾ ಹೋಗ್ತೀಯ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕ್ತಾ ಇರೋಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.